ಹಾಯ್, ಇವತ್ತು ಹಾಸನ್ ಸ್ಟೈಲಿಯ ಚಿಕನ್ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. 1/2 kg ಚಿಕನ್ಗೆ ಏನೇನೆಲ್ಲ ಹಾಕ್ಬೇಕಂತ. 4ರಿಂದ 5 ಹಸಿರು ಮೆಣಸಿನ್ಕಾಯಿ, 2 ಇಂಚು ಶುಂಠಿ, ಒಂದೇ ಒಂದು ಟೊಮೊಟೊ, 1 ಈರುಳ್ಳಿ, 2 ಏಲಕ್ಕಿಕಾಯಿ, 2 ಅನಾನಸ್ ಮೊಗ್ಗು, 1 ಇಂಚಷ್ಟು ಶುಂಠಿ, 4ರಿಂದ 5 ಮರಾಠಿ ಮೊಗ್ಗು, 4ರಿಂದ 5 ಕಡ್ಡಿ ಕೊತ್ತಂಬರಿ, 4ರಿಂದ 5 ಕಡ್ಡಿ ಪುದೀನ, 4 ಪೀಸ್ 5 ಪೀಸ್ ಅಷ್ಟು ಕಾಯಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗಾಗೋ ಥರ ರುಬ್ಕೋಬೇಕು. ಫಸ್ಟು ಈ ಥರ ಪೇಸ್ಟ್ ಆಗುತ್ತೆ ನೋಡಿ. ನಂತರ ಒಂದು ಪ್ಯಾನ್ಗೆ 2 ಸ್ಪೂನ್ ಅಷ್ಟು ಆಯಲು ಮತ್ತು ಕಸ್ತೂರಿ ಮೆಂತೆ, 4ರಿಂದ 5 ಸೋಂಪು ಕಾಳು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಒಂದು ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ನಮಗೆ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡು ಸಣ್ಣಗೆ ಹೆಚ್ಚು ಮಾಡ್ಕೊಂಡಿರೋ ಅಂಥ ಟೊಮೊಟೊನ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಇದು ಫ್ರೈ ಆಗಬೇಕು ನೀಟಾಗೆಲ್ಲ. ಬೇಕಂದರೆ ಸ್ವಲ್ಪ ಒಂಚೂರು ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆದಮೇಲೆ ನಂತರ ರುಬ್ಬಿರೋ ಅಂಥ ಪೇಸ್ಟ್ನ ಇದಕ್ಕೆ ಹಾಕಿ ನೀಟಾಗಿ ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಮಸಾಲೆ ಹೋಗಿ ಅದು ಸ್ವಲ್ಪ ಆಯಲ್ ಬಿಡಬೇಕು. ಅದು ನಂತರ ಚಿಕನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಯಾಕಂದರೆ ಇದನ್ನೆಲ್ಲ ಖಾರ ಎಲ್ಲ ಹಿಡಿಬೇಕು, ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದ ನಂತರ ಮುಚ್ಚಳನ ಮುಚ್ಚಿಬಿಡ್ಬೇಕು. ಒಂದು 5 ಮಿನಿಟ್ಸು ತೆಗಿಬಾರ್ದು, ನೀಟಾಗೆಲ್ಲ ಕುಕ್ ಆಗಬೇಕದು. ನಾನಿಲ್ಲಿ ಆಚೆಯವರ ಚಿಕನ್ ಮಸಾಲೆನ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಇದು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ನಮಗಂತೂ ತುಂಬ ಇಷ್ಟ ಇದು. ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಇದನ್ನೇ ನಾವು ಯೂಸ್ ಮಾಡೋದು. ನಂತರ ಒಂದು 10 ಮಿನಿಟ್ಸ್ ಬಿಟ್ಟು ತೆಗೆದ್ರೆ ನೋಡಿ ಈ ಥರ ಆಯಲೆಲ್ಲ ಬಿಟ್ಕೊಂಡು ನೀಟಾಗೆಲ್ಲ ಫ್ರೈ ಆಗಿರುತ್ತೆ. ಅದ್ರ ಸ್ವಲ್ಪ ಕೊತ್ತಂಬರಿನ ಹಾಕಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇದನ್ನು ಬಿಸಿ ಅನ್ನದ ಜೊತೆ ಅಥವಾ ಚಪಾತಿ, ಪೂರಿ, ಪರೋಟ ಜೊತೆ ತಿಂದರೆ ಸೂಪರಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.